ಮಾವು ಪ್ರಿಯರಿಗಾಗಿ ಬೆಂಗಳೂರಿನ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಮಾವು ಮೇಳ ಆರಂಭವಾಗಿದೆ. ಮಾವಿನ ಮೇಳಕ್ಕೆ ಸಿಎಂ ಸಿದ್ದರಾಮಯ್ಯ ಮಾವು ತಿನ್ನುವ ಮೂಲಕ ಚಾಲನೆಯನ್ನು ನೀಡಿದರು. ಇಡೀ ಮಾವಿನ ಹಣ್ಣನ್ನೇ ಬಾಯಿಗಿಟ್ಟು ಸಿಎಂ ಸಾಹೇಬರು ತಮ್ಮ ಬಾಲ್ಯದ ದಿನಗಳನ್ನು ನೆನಪಿಸಿಕೊಂಡರು. ಎಸ್, ಮಾವಿನ ತಾಕತೆ ಅಂತಹದ್ದು ಎಂಥವ್ರನ್ನು ಕೂಡ ಮರುಳಾಗಿಸಬಲ್ಲದು. ಇದಕ್ಕೆ ಮುಖ್ಯಮಂತ್ರಿಗಳು ಕೂಡ ಹೊರತಲ್ಲ ಎನ್ನುವುದಕ್ಕೆ ಇವತ್ತಿನ ಈ ದೃಶ್ಯವೇ ಸಾಕ್ಷಿ ಎನ್ನುವಂಥದ್ದು. ಇವತ್ತು ಬೆಂಗಳೂರಿನ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಮಾವು ಮೇಳಕ್ಕೆ ಚಾಲನೆ ಕೊಡಲಿಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ ಆಗಮಿಸಿದ್ರು. ಹಾಗೆ ಆಗಮಿಸಿ ಒಂದು ಇಡೀ ಮಾವಿನ ಹಣ್ಣನ್ನು ಅತ್ಯಂತ ಆಸೆ ಪಟ್ಟು ಅದನ್ನು ತಿನ್ನುತ್ತಾ ತನ್ನ ಬಾಲ್ಯದ ದಿನಗಳನ್ನು ಅವರು ನೆನಪು ಮಾಡ್ಕೊಳ್ತಾರೆ. ಜೊತೆಗೆ ನನಗೆ ಶುಗರ್ ಇದೆ, ಆದರೂ ಮಾವು ನನ್ನ ನೆಚ್ಚಿನ ಹಣ್ಣು ಅನ್ನುವಂಥ ಮೂಲಕ ಮಾವು ಪ್ರಿಯರಿಗೆ ತಾವು ಸ್ವತಃ ಮಾವನ್ನು ತಿಂದು ಆಸೆಯನ್ನು ಹುಟ್ಟಿಸ್ತಾರೆ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು. ಹಾಗೆ ಚಿಕ್ಕವನಿದ್ದಾಗ ಒಂದೇ ಬಾರಿ 2-3 ಮಾವಿನ ಹಣ್ಣನ್ನು ತಿಂತಿದ್ದೆ, ಈಗ ನನಗೆ ಶುಗರ್ ಇದ್ರೂ ಸಹ ಒಂದೇ ಬಾರಿ 2-3 ಮಾವಿನ ಹಣ್ಣನ್ನು ತಿಂತೇನೆ ಅಂತ ಹೇಳಿದ್ದಾರೆ. ಹಲಸು ಹಣ್ಣು ಸರ್, ಒಂದ್ ನಿಮಿಷ ಚಿಕ್ಕ ಮಕ್ಕಳು ತೆಗೆದುಬಿಟ್ಟು ಅವ್ರು ತಿನ್ಕೊಂಡು ಮಾತಾಡ್ತಾರೆ. ಮಾತಾಡಕ್ಕೆ ಜಾಗ ಮಾವಿನ ಮೇಳ ಏರ್ಪಾಡು ಮಾಡಿರೋದ್ರಿಂದ ಒಂದು ಉಪಯೋಗ ಏನಪ್ಪಾ ಅಂತಂದ್ರೆ ಬೆಳೆಯವರಿಗೆ ಮತ್ತೆ ಗ್ರಾಹಕರಿಗೆ ಒಂದು ಅನುಕೂಲ ಆಗ್ತದೆ. ಅವ್ರಿಗೆ ನ್ಯಾಯಯುತವಾದಂಥ ಬೆಲೆ ಸಿಗ್ತದೆ, ಗ್ರಾಹಕರಿಗೂ ಕೂಡ ತಾಜಾ ಹಣ್ಣು ಸಿಕ್ಲಿಕ್ಕೆ ಅನುಕೂಲ ಆಗ್ತದೆ. ಒಂದೇನು ಅಂದ್ರೆ ಕೆಲವರು ಆ ಪೌಡರ್ ಎಂತ ಕಾರ್ಬೈಡ್ ಪೌಡರ್ನ ಹಾಕಿ ಹಣ್ಣು ಮಾಡಿಬಿಡ್ತಾರೆ. ಅದು ಮಾಡಬಾರದು. ಅದು ಮಾಡೋದ್ರಿಂದ ಅಷ್ಟೊಂದು ರುಚಿ ಇರೋದಿಲ್ಲ. ಅದು ಹಾಕದೆ ಮಾಡಿದ್ರೆ ತಾಜಾ ಹಣ್ಣು ಇರ್ತದೆ, ಮತ್ತೆ ನ್ಯಾಚುರಲ್ ಆಗಿ ಹಣ್ಣಾಗಿರ್ತಕ್ಕಂಥದ್ದು ಇರ್ತದೆ. ಅದು ಬಹಳ ರುಚಿ ಇರ್ತದೆ. ಇದು ಮತ್ತೆ ಇವೆಲ್ಲ ಸೀಸನ್ಡ್ ಫುಡ್ಗಳನ್ನೆಲ್ಲ ತಿನ್ನಬೇಕು. ಈಗ ನಾನು ಡಯಾಬಿಟಿಕ್ ಆದ್ರೂ ಮಾವಿನ ಹಣ್ಣು ತಿಂತಾ ಇದ್ದೀನಿ, ಬಿಕಾಸ್ ದಿಸ್ ಇಸ್ ಸೀಸನ್ಡ್ ಫುಡ್, ಸೀಸನ್ಡ್ ಫ್ರೂಟ್.